ಆಪ್ಕಿ ಅದಾಲತ್ನಲ್ಲಿ ಕಪಿಲ್ ದೇವ್ ಮೇಲಿರುವ ಆರೋಪ. ಇವರು ಹಣ ಸಂಪಾದನೆ ಮಾಡೋದ್ರಲ್ಲಿ ನಿರತರಾಗಿರುತ್ತಾರೆ. ಕಪಿಲ್ ಇತ್ತೀಚೆಗೆ ಯಾವಾಗ ಕ್ರಿಕೆಟರ್ಸ್ ಮೇಲೆ ಈ ಆರೋಪ ಬರುತ್ತೆ, ಅದು ಸೆಹವಾಗ್ ಆಗಿರ್ಬೋದು ಅಥವಾ ಧೋನಿ ಆಗಿರ್ಬೋದು, ಅವರು ಅಡ್ವರ್ಟೈಸಿಂಗಲ್ಲಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ, ಕ್ರಿಕೆಟ್ನಲ್ಲಿ ಕಡಿಮೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಅದಕ್ಕೆ ಜನ ಹೇಳ್ತಾರೆ ಇದೆಲ್ಲ ಕಪಿಲ್ ಅವರೇ ಕಲ್ಸಿರೋದು ಅಂತ. ಬಹಳ ಒಳ್ಳೇದು, ಹೋಗ್ಲಿ, ಅವ್ರ ಜೀವನನಾದ್ರೂ ಚೆನ್ನಾಗಿರುತ್ತೆ. ರಿಟೈರ್ಮೆಂಟ್ ಆದ್ಮೇಲೆ ಆದ್ರೂ ಅವ್ರ ಲೈಫ್ ಚೆನ್ನಾಗಿರುತ್ತೆ. ಎಷ್ಟೋ ಅಂತ ಕ್ರಿಕೆಟರ್ಸ್ನ ನೋಡಿದೀನಿ, ಯಾರು ನಮಗಿಂತ 1 ಜನರೇಷನ್ ಹಿಂದೆ ಅಥವಾ 2 ಜನರೇಷನ್ ಹಿಂದೆ ಇದ್ರಲ್ಲ, ಅವ್ರಿಗೆ ಟೀ ಕುಡಿಯೋದಕ್ಕೂ ಕೂಡ ದುಡ್ಡಿರ್ಲಿಲ್ಲ. ಮತ್ತೆ ಇದನ್ನ ನಾನು ಅವ್ರಿಗೆ ಕಲ್ಸೋದು ಅಂದ್ರೆ ಐ ಥಿಂಕ್ ಇವರು ನನಗಿಂತ 100 ಪಟ್ಟು ಜಾಸ್ತಿ ಇಂಟೆಲಿಜೆಂಟ್ ಆಗಿದ್ದಾರೆ. ಆದ್ರೆ ಒಂದು ವೇಳೆ ನೀವು ನನಗೆ ಹೀಗೆ ಹೇಳಿದ್ರೆ ನಾನು ಇವ್ರಿಗೆ ಕಲಿಸ್ತೀನಿ ಅಂತ ನನಗೆ ಬಹಳ ಖುಷಿ ಆಗುತ್ತೆ. ಸರಿ, ನೀವಾದ್ರೂ ಅನ್ಕೊಂಡ್ರಲ್ಲ ನಾನು ಹೀಗೆ ಮಾಡ್ತೀನಿ ಅಂತ. ಒಬ್ಬ ಪ್ಲೇಯರ್ ನನಗೆ ಹೇಳಿದ್ರು ಏನಂದ್ರೆ, ಕಪಿಲ್ ದೇವ್ ಬೆಳಿಗ್ಗೆ ಮನೆಯಿಂದ ಹೊರಡುವಾಗ ಇದನ್ನ ಯೋಚಿಸಿ ಹೊರಡ್ತಾರೆ, ಏನಂದ್ರೆ ಯಾವಾಗ ಸಂಜೆ ವಾಪಸ್ ಬರ್ತೀನೋ 5 ಲಕ್ಷ ರೂಪಾಯಿ ಜೇಬಲ್ಲಿರ್ಬೇಕು ಅಂತ. ಅಂತಹ ಯಾವುದೇ ವ್ಯಕ್ತಿ ಈ ಜಾಗದಲ್ಲಿ ಕೂತಿದಾನೆ ಅಂದ್ರೆ ನಿಮ್ಮ ಜೊತೆಗೂ ಜಡ್ ಸಾಬ್ ಜೊತೆಗೂ ಯಾವಾಗ ನೀವು ಮನೆಯಿಂದ ಹೊರಡ್ತೀರಾ, ನೀವ್ ಅನ್ಕೋತೀರಾ ಏನಂದ್ರೆ ಇವತ್ತು 5 ಲಕ್ಷ ಕಳ್ಕೊಂಡ್ ಬರ್ತೀನಿ ಅಥವಾ ಲೂಟಿ ಮಾಡ್ಕೊಂಡ್ ಬರ್ತೀನಿ ಅಂತ? ಯಾರು ಯೋಚಿಸೋದಿಲ್ಲ. ಎಲ್ರೂ ಮನೆಯಿಂದ ಯಾಕೆ ಹೊರಗೆ ಹೋಗ್ತಾರೆ ಅಂದ್ರೆ ಇವತ್ ನಾನು ಕೆಲಸ ಮಾಡ್ಬೇಕು, ಮತ್ತೆ ದುಡ್ಡು ಸಂಪಾದಿಸ್ಬೇಕು, ಒಳ್ಳೆ ಜೀವನ ರೂಪಿಸ್ಕೋಬೇಕು ಅಂತ. ಒಂದ್ ವೇಳೆ ಅದು ಅಲ್ಲ ಅಂದ್ಮೇಲೆ ನಾವು ಕೆಲಸ ಯಾಕೆ ಮಾಡ್ತಿದೀವಿ? ಬೇಸರ ಯಾವಾಗ ಆಗತ್ತೆ ಅಂತಂದ್ರೆ, ಯಾವಾಗ ಸೆಹ್ವಾಗ್, ಧೋನಿ ಅಂತ ಪ್ಲೇಯರ್ಗಳ ಬಗ್ಗೆ ಹೀಗೆ ಹೇಳಿದಾಗ ಏನಂದ್ರೆ ಅವರ ಜಾಸ್ತಿ ಗಮನ ದುಡ್ಡು ಮಾಡೋದ್ರ ಮೇಲಿದೆ ಕ್ರಿಕೆಟ್ನ ಬದಲಾಗಿ, ಮತ್ತೆ ಅದಕ್ಕೋಸ್ಕರ ಪರ್ಫಾರ್ಮೆನ್ಸ್ ಕೆಟ್ಟದಾಗಿದೆ. ಖಂಡಿತ ಇಲ್ಲ. ನಾನ್ ಬಯಸ್ತೀನಿ ಇವ್ರಿಗೆ ಕೋಟಿ ರೂಪಾಯಿ ಇನ್ನಷ್ಟು ಕೊಡಿ ಅಂತ. ಯಾಕಂದ್ರೆ ಇಂದು ಮೊದಲನೇ ಬಾರಿ ನನಗೆ ಖುಷಿ ಆಗತ್ತೆ ಏನಂದ್ರೆ ನಮ್ಮ ಕ್ರಿಕೆಟರ್ಸ್ ಖುಷಿ ಆಗ್ತಿದೆ. ಮತ್ತೆ ಯಾವ ವ್ಯಕ್ತಿ ಇವರನ್ನ ಬೆರಳು ಮಾಡಿ ತೋರಿಸ್ತಾನೋ ಅವನನ್ ಕೇಳಿ, ಬಹುಶಃ ಆತನ ತಮ್ಮ ಆಡ್ತಾ ಇದ್ದಿದ್ರೆ ಆತ ಇದೇ ಮಾತ್ನ ಹೇಳ್ತಿದ್ನ ಏನು? ಈಗ ಸೆಹ್ವಾಗ್ ಅಥವಾ ಸಚಿನ್ ಅಥವಾ ಯಾರ ಬಗ್ಗೆ ಆದ್ರೂ ಹೇಳ್ತಿದಾರಲ್ಲ ಹಾಗೆ, ಏನಾದ್ರೂ ಇವ್ರ ಮಗ ಕ್ರಿಕೆಟ್ ಆಡ್ತಾ ಇದ್ದಿದ್ರೆ ಅವ್ರು ಹೀಗೆ ಯೋಚಿಸ್ತಿದ್ರಾ? ಬೇಡ, ಫ್ರೀ ಆಗಾಡು, ದುಡ್ಡು ತಗೊಳ್ದೆ ಆಡು. ಇಲ್ಲ, ಅವಾಗ ಇನ್ನೂ ಜಾಸ್ತಿ ಕೇಳ್ತಾರೆ. ಯಾವಾಗ ತಮ್ಮ ಮೇಲೆ ಬರುತ್ತೆ ಆವಾಗ ಏನೂ ಇಲ್ಲ. ಯಾವಾಗ ತಮ್ಮ ಮೇಲೆ ಬರೋದಿಲ್ವೋ ಆಗ ಬೆರಳು ಮಾಡಿ ಸುಲಭವಾಗಿ ತೋರಿಸ್ತಾರೆ. ಏನಾದ್ರೂ ಅವರು ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ ಅಂದ್ರೆ ಅವರ ಜೀವನ 10 ವರ್ಷದ್ದು, 12 ವರ್ಷದ್ದು ಅಥವಾ 15 ವರ್ಷದ್ದಾಗಿರುತ್ತೆ. ಅವರು ಯಾವ ಕೆಲಸ ಮಾಡೋಲ್ಲ ಅಥವಾ ಅವ್ರ ಹತ್ರ ಬೇರೆ ಯಾವ್ದೇ ಜಾಬ್ ಕೂಡ ಇರಲ್ಲ. ಕೇವಲ ಕ್ರಿಕೆಟ್ ಆಡ್ತಾರೆ ಮತ್ತೆ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ಏನಾದ್ರೂ ಇವತ್ತಿಂದ 20 ವರ್ಷಗಳ ಹಿಂದಿನ ಒಬ್ಬ ಕ್ರಿಕೆಟರ್ನ ನೋಡಿ, ಒಂದು ಆತ ರೈಲ್ವೆಯಲ್ಲಿರೋರು ಅಥವಾ ಬ್ಯಾಂಕ್ನಲ್ಲಿ ಇರೋರು ಅಥವಾ ಬೇರೆ ಯಾವುದೇ ಆರ್ಗನೈಸೇಷನ್ನಲ್ಲಿ ಕೆಲಸ ಮಾಡ್ತಿರೋರು ಅಂದ್ರೆ ಅವರು ಕೂಡ ದುಡ್ಡು ಸಂಪಾದಿಸ್ತಿದ್ರು. ಇವತ್ತು ಇವ್ರ ಹತ್ರ ಜಾಬ್ ಇಲ್ಲ. 15 ವರ್ಷಗಳಲ್ಲಿ ಇವರು 75 ವರ್ಷಗಳ ಜೀವನವನ್ನ ಕಳಿಬೇಕು. ಅದು ಏನಾದ್ರೂ ಅವರು ಸಂಪಾದನೆ ಮಾಡ್ತಾರೆ ಅಂದ್ರೆ ನಮ್ಗೆ ಯಾಕೆ ಬೇಸರ ಆಗ್ಬೇಕು? ಒಂದ್ ವೇಳೆ ನಮ್ಮ ಹೀರೋಗಳ ಹತ್ರ ದುಡ್ಡಿಲ್ಲ ಅಂದ್ರೆ ನಮ್ಗೆ ಬೇಸರ ಆಗತ್ತೆ. ನಮ್ಗೆ ಖುಷಿ ಇದೆ ಮತ್ತೆ ಅವ್ರಿಗೆ ಇನ್ನಷ್ಟು ಸಿಗ್ಬೇಕು ಅಂತ. ಅವರ ಪರ್ಫಾರ್ಮೆನ್ಸ್ ಮತ್ತೆ ಅವರ ದುಡ್ಡು ಏನಿದೆಯಲ್ಲ, ಇವೆರಡರ ವಿರುದ್ಧ ಒಟ್ಟಿಗೆ ಹೋರಾಡಬಾರ್ದು. ಅವರು ತಮ್ಮ ಅದೃಷ್ಟ ಜೊತೆಗೆ ಬಂದಿದ್ದಾರೆ. ಏನಾದ್ರೂ ಜಾಸ್ತಿ ಸಿಗುತ್ತೆ ಅಂದ್ರೆ ಅದು ಅವ್ರ ಅದೃಷ್ಟ. ಒಂದ್ ವೇಳೆ ಯಾರಿಗಾದ್ರೂ ತೊಂದರೆ ಇದ್ರೆ ಹೋಗಿ ಅಡ್ವರ್ಟೈಸ್ಮೆಂಟ್ನವ್ರ ಹತ್ರ ಹೇಳಿ ಕೊಡ್ಬೇಡಿ ಅವ್ರಿಗೆ ಅಂತ. ನಮಗೇನ್ ಸಮಸ್ಯೆ ಇದೆ? ಅವ್ರ ಹತ್ರ 4 ಕಾಸಿದ್ರೆ ನಮ್ಗೆ ಯಾವಾಗ್ಲಾದ್ರೂ ಟೀ ಕುಡಿಸ್ತಾರೆ ಅಲ್ವಾ? ಬನ್ನಿ ಜನರನ್ನ ಕೇಳೋಣ, ಯಾರು ನಿಮ್ಮನ್ನ ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತಾರೆ ಅಂತ. ನೀವು ಅಲ್ಲಿ. ನಾವು ನಮ್ ಟೀಮ್ನ ನೋಡಿದೀವಿ. ಯಾವಾಗ ರೋಚಕ ಮ್ಯಾಚ್ ಇರುತ್ತೋ ಅವಾಗ ನಮ್ ಟೀಮ್ ಹೆಚ್ಚಾಗಿ ಸೋತ್ ಬಿಡುತ್ತೆ. ಆಗ ತುಂಬಾ ಬೇಜಾರಾಗುತ್ತೆ. ನಾವು ಸ್ಪೋರ್ಟ್ಸ್ ಮೈಂಡೆಡ್ ಆಗಿಲ್ಲ ಇನ್ನೂನು. ನಾವು ಸ್ಪೋರ್ಟ್ಸ್ ಕಲ್ಚರ್ ಒಳಗೆ ಇನ್ನೂ ಪ್ರವೇಶನೇ ಮಾಡಿಲ್ಲ. ನಾವು ಕೇವಲ ಬೈ ದ ವೇ ಕ್ರಿಕೆಟ್ ಆಡ್ತೀವಿ, ಸ್ಪೋರ್ಟ್ಸ್ ಆಡ್ತೀವಿ. ಮತ್ತೆ ಆ ಸ್ಪೋರ್ಟ್ಸ್ನ ಬಗ್ಗೆ ಎಷ್ಟೊಂದು ಯೋಚಿಸ್ತೇವೆ ಅಂದ್ರೆ ಅದು ನಮಗಷ್ಟು ಗೌರವ ಮತ್ತೆ ಮರ್ಯಾದೆ ತಂದ್ಕೊಡುತ್ತೆ ಅಂತ. ನಮ್ಮ 7 ತಲೆಮಾರಲ್ಲಿ ಯಾರೂ ಕೂಡ ಆಟ ಆಡಿಲ್ಲ. ಯಾರೋ ಅಲ್ಲಿ ಇಲ್ಲಿ ಒಬ್ಬ ಪ್ಲೇಯರ್ ಆಗ್ತಾನೆ, ಅವನ್ ಮೇಲೆ ಇಷ್ಟೊಂದು ನಾವು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋತೀವಿ. ಸೊ ಇದು ಬಹಳ ಕಷ್ಟ. ಯಾಕಂದ್ರೆ ಕುಸಿದ್ ಬೀಳ್ತಾರೆ, ಸೋತ್ ಹೋಗ್ತಾರೆ. ಆಗ ಕಪಿಲ್ ನಿಮ್ಮನ್ನ ಯಾಕೆ ಕೇಳ್ತಾ ಇದ್ದಾರೆ ಅಂತಂದ್ರೆ, ನೀವ್ ಆಡ್ಬೇಕಾದ್ರೆ ಒಂದು ಕಿಲ್ಲರ್ ಇನ್ಸ್ಟಿಂಕ್ಟ್ ಕಾಣಿಸ್ತಿತ್ತು, ಎದುರುಗಿರೋರ್ನ ಸೋಲಿಸ್ಬೇಕು ಅಂತ. ಈಗ ಆ ಸ್ಪಿರಿಟ್ ಮುಗ್ದೋಗಿದೆ. ಒಂದ್ ವೇಳೆ ನಾವು ನಿಮ್ಮನ್ನ ತಗೊಳ್ಳೋದಾದ್ರೆ ನಾವೆಲ್ಲ ಹೇಳ್ಬೋದು ಏನಂದ್ರೆ, ರಜತ್ ಶರ್ಮಾ ಅವರ ಹಾಗೆ ಎಲ್ಲ ಯಾಕೆ ಇಂಟರ್ವ್ಯೂ ಮಾಡಲ್ಲ ಅಂತ. ಅವರಲ್ಲೇ ಆ ಜೋಶ್ ಇಲ್ಲ. ಪ್ರತಿ ವ್ಯಕ್ತಿ ತನ್ನದೇ ಆದ ಸಾಮರ್ಥ್ಯದ ಜೊತೆ ಬರ್ತಾನೆ. ಈ ಬದಲಾವಣೆ ಕಳೆದ 5 ವರ್ಷಗಳಲ್ಲಿ ಬಂದಿದೆ. ಅದು ತಂದೆ ತಾಯಿ ಕರ್ಕೊಂಡ್ ಬರ್ತಾರೆ, ನನ್ ಮಗುನ ಆಡ್ಸಿ. ನಮ್ ಟೈಮ್ನಲ್ಲಿ ಏನಿತ್ತು ಅಂದ್ರೆ ತಂದೆ ತಾಯಿ ಹೇಳ್ತಿದ್ರು, ಬಾಯಿ ಮುಚ್ಕೊಂಡು ಕುತ್ಕೊಂಡು ಓದ್ಕೊ ನೀನು, ಆಟ ಆಡೋಕ್ ಹೋದ್ರೆ ಏಟ್ ಬೀಳುತ್ತೆ. ಸೊ ಕದ್ದು ಮುಚ್ಚಿ ಆಡ್ತಿದ್ವಿ. ಮತ್ತೆ ಬೇರೆ ದೇಶಗಳಲ್ಲಿ, ಈ ಅಮೆರಿಕ, ಆಸ್ಟ್ರೇಲಿಯಾ, ಬಾಕಿ ಇಂಗ್ಲೆಂಡ್ನಲ್ಲಿ ಅವರ ತಂದೆ ತಾಯಿ ಅವ್ರ ಜೊತೆ ಆಟ ಆಡೋದಕ್ ಹೋಗ್ತಾರೆ ಸ್ಯಾಟರ್ಡೆ ಸಂಡೇ. ನಾವೆಲ್ಲ ಹೋಗ್ತೀವಿ? ಕಪಿಲ್, ಆದ್ರೆ ಇವತ್ತಿನ ಕಾಲ ಹೇಗಿದೆ ಅಂದ್ರೆ ತಂದೆ ತಾಯಂದ್ರು ಇಷ್ಟಪಡ್ತಾರೆ ನಮ್ಮ ಮನೆಯಲ್ಲಿ ಕಪಿಲ್ ದೇವ್ ಹುಟ್ಲಿ ಅಂತ.
ನಾನು ಏನು ಭಾಷಣ ಮಾಡೋಕ್ ಹೋಗಲ್ಲ, ಬೇರೆ ಏನು ಹೇಳಕ್ ಇಷ್ಟಪಡಲ್ಲ. ನಾನ್ ಹೇಳೋದೇನು ಅಂದ್ರೆ, ಯಾವತ್ತು ನೀವೆಲ್ಲ ಸ್ಯಾಟರ್ಡೇ ಸಂಡೇ ರಜೆ ಇರುತ್ತಲ್ಲ, ಏನಾದ್ರೂ ನೀವು ಆಡ್ಲಿಲ್ಲ ಅಂದ್ರೆ ಆಗ ಬಹಳ ಕಡ್ಮೆ ಸಚಿನ್ಗಳು ಹುಟ್ತಾರಷ್ಟೇ. ಬಹಳ ಕಡ್ಮೆ ರಾಹುಲ್ ದ್ರಾವಿಡ್ಗಳು ಬರ್ತಾರೆ. ಆದ್ರೆ ಯಾವತ್ತು ನೀವು ಯೋಚಿಸ್ತೀರಾ ನಾವು ಆಟ ಆಡ್ಬೇಕು ಅಂತ, ನಾವು ಪ್ರತಿದಿನ ಒಬ್ಬ ಸಚಿನ್ಗೆ ಜನ್ಮ ಕೊಡ್ಬೋದಾಗ, ಪ್ರತಿದಿನ ಒಬ್ಬ ಕಪಿಲ್ ದೇವ್ ಹುಟ್ತಾನೆ. ಇಲ್ಲ ಅಂದ್ರೆ ಬೈ ದ ವೇ ಯಾರಾದ್ರೂ ಒಬ್ಬ ಬರ್ತಾನೆ. ಆದ್ರೆ ಡಾಕ್ಟರ್, ಇಂಜಿನಿಯರ್ಗಳಿಗೆ ನಾವು ತುಂಬಾ ಜಾಸ್ತಿ ಜನ್ಮ ಕೊಡ್ತೀವಿ. ಅದನ್ನೇ ನಮ್ಮ ತಂದೆ ತಾಯಂದ್ರು ಬಯಸೋದು. ಇದು ಸತ್ಯ. ಇದನ್ನ ಮುಚ್ಚಿಡೋಕೆ ಸಾಧ್ಯ ಇಲ್ಲ. ಆದ್ರೆ ತಂದೆ ತಾಯಂದ್ರು ಬಯಸಿದ್ರೆ ಸೀದಾ ಸಚಿನ್ ಆಗ್ಬೇಕು ಅಂತ, ರಾಹುಲ್ ದ್ರಾವಿಡ್ ಆಗ್ಬೇಕು ಅಂತ, ಇದಕ್ಕೆಲ್ಲ ತುಂಬಾ ತ್ಯಾಗ ಮಾಡ್ಬೇಕಾಗತ್ತೆ. ನಮಗೆ ನಂಬಿಕೆ ಇದೆ ಕಪಿಲ್, ನಿಮ್ಮ ಮಾತುಗಳಿಂದ ಜನರು ಬದಲಾಗ್ತಾರೆ ಅಂತ, ಮತ್ತೆ ಹೆಚ್ಚು ಸಚಿನ್ ತೆಂಡೂಲ್ಕರ್ ಮತ್ತೆ ಹೆಚ್ಚು ಕಪಿಲ್ ದೇವ್ಗಳು ನಮ್ಮ ದೇಶದಲ್ಲಿ ಜನಿಸ್ತಾರೆ.